ಪ್ರೈಸ್ ಪ್ರೈಸ್ ಲಾರ್ಡ್, ಹಾಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು, ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂಥ ದಿವಸ, ಸಮಯವಾಗಿದೆ. ಅದಕ್ಕಾಗಿ ನಿಮಗೆ ಸ್ತೋತ್ರ. ರಾತ್ರಿ ಕೂಡ ಒಳ್ಳೆ ನಿದ್ದೆ ಕೊಟ್ಟು, ವಿಶ್ರಾಂತಿ ಕೊಟ್ಟು, ಈ ದಿವಸವನ್ನು ಕೊಟ್ಟು ಎಚ್ಚರಗೊಳಿಸಿ ನಿಮ್ಮ ನಾಮವನ್ನು ಪ್ರಾರ್ಥಿಸಲು, ವಾಕ್ಯವನ್ನು ಮಾತನಾಡಲು, ಸಂದೇಶವನ್ನು ಸಾರಲು ಕೊಟ್ಟಂಥ ಕೃಪೆಗಾಗಿ ಸ್ತೋತ್ರ. ಈ ಪವಿತ್ರಾತ್ಮನ ಮೂಲಕ ಸಹಾಯ ಮಾಡುವುದಕ್ಕಾಗಿಯೂ ನಿಮಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆಯೇ, ಆಮೆನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯ ನಿಮಗೂ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ದೇವರು ಈ ದಿವಸವೂ ಕೂಡ ನಿಮ್ಮನ್ನು ಎಲ್ಲ ರೀತಿಯಲ್ಲಿ ಹೇರಳವಾಗಿ ಆಶೀರ್ವದಿಸಲೆಂದು ಪ್ರತಿ ದಿವಸ ಬೆಳಗಿನ ಜಾವದಲ್ಲಿ ಪ್ರಾರ್ಥಿಸುವನಾಗಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿವಸದ ಸಂದೇಶದ ಭಾಗವು ಕೀರ್ತನೆಗಳು 61ನೇ ಅಧ್ಯಾಯ 2ರಿಂದ. ಕೀರ್ತನೆಗಳು 61ನೇ ಅಧ್ಯಾಯ 2ರಿಂದ. ನಾನು ಎದೆಗುಂದಿದವನಾಗಿ ಭೂಮಿಯ ಕಡೆ ಭಾಗದಿಂದ ನಿನಗೆ ಮೊರೆ ಇಡುತ್ತೇನೆ. ದೇವರ ನಾಮಕ್ಕೆ ಸ್ತೋತ್ರ. ದಾವೀದರ ಹೆಸರು ನೋಡಿ, ನಾನು ಎಲ್ಲೇ ಇದ್ದರೂ, ಭೂಮಿಯ ಕಟ್ಟ ಕಡೆಯಲ್ಲಿದ್ದರೂ ಕೂಡ ನಾನು ನಿಮಗೆ ಮೊರೆ ಇಡುತ್ತೇನೆ ಅಂತ. ಹಾಗಿದ್ರೆ ನಮ್ಮ ಜೀವಿತಕ್ಕೂ ಕೂಡ ನಾವು ಎಲ್ಲೇ ಇದ್ದರೂ, ಏನೇ ಹೋದರೂ ಕೂಡ, ಒಂದು ವೇಳೆ ಸರಿಯಾದ ಮೊನ್ನೆ ನಾವೆಲ್ಲ ಭಾಳ ಸಲ ತಿಳ್ಕೊಂಡಿದ್ದೇವೆ, ನಮಗೆ ಸರಿಯಾಗಿ ಪ್ರಾರ್ಥನೆ ಮಾಡಲು ಸ್ಥಳಾವಕಾಶ ಇಲ್ಲದಿದ್ದರೂ ಕೂಡ ಪ್ರಯಾಣದಲ್ಲಿ ಇರ್ಬೋದು, ಅಕಸ್ಮಾತ್ ಕೆಲಸದಲ್ಲಿ ಇರ್ಬೋದು, ಆ ಸಮಯದಲ್ಲಿ ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲ, ರಾತ್ರಿ ಪಾಳಿಯಲ್ಲಿ ಕೂಡ ನಾನಾ ಥರದ ಕಂಪನಿಗಳಲ್ಲಿ ಅಲ್ಲಿ ಕೆಲಸ ಮಾಡೋರು ಇರ್ತಾರೆ. ಅಲ್ಲಿ ಕೂಡ ಏನು ಮಾಡಬೇಕು, ನಾವು ಒಂದು ಚೂರು ಧೈರ್ಯಗೊಳ್ಳದೆ ಆ ಕೆಲಸ ಮಾಡುವ ಸಂದರ್ಭದಲ್ಲಿ ಮೌನವಾಗಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಬೇಕು. ದೇವರು ನಮಗೆ ಮಾಡ್ತಾ ಇರುವಂಥ ಉಪಕಾರಗಳಿಗಾಗಿ, ನಮಗೆ ಶಕ್ತಿ, ಸಾಮರ್ಥ್ಯ, ಜ್ಞಾನ ಕೊಡುವುದಕ್ಕಾಗಿ. ಎಲ್ಲೇ ಇದ್ದರೂ, ಭೂಮಿಯ ಕಟ್ಟ ಕಡೆಯಲ್ಲಿದ್ದರೂ ಕೂಡ ಸರ್ವವನ್ನು ಸೃಷ್ಟಿ ಮಾಡಿದವರು ದೇವರೇ. ಇಡೀ ಭೂಮಂಡಲವನ್ನು, ಅದರಲ್ಲಿ ಇರುವಂಥದ್ದು ಎಲ್ಲವನ್ನು, ಭೂಮಿಯ ಒಳಗಿರುವಂಥದ್ದು, ಭೂಮಿಯ ಮೇಲೆ ಹಾರಾಡುವಂಥ ಇವತ್ತು ವಿಮಾನಗಳು, ಗಾಳಿಗಳು, ಪಕ್ಷಿಗಳು ಹಾರಾಡುವಂತೆ ಮಾಡಿದ್ದು ನೋಡಿ. ಎಲ್ಲೆಲ್ಲಿಂದೋ ಭೂಮಿಯ ಕಟ್ಟ ಕಡೆಯಿಂದ ಮೋಡಗಳನ್ನು, ನೀರಿನ ಮಂಜುಗಡ್ಡೆಯನ್ನು ತೆಗೆದುಕೊಂಡು ಬಂದು ಎಲ್ಲಿಗೆ ಮಳೆ ಸುರಿಸಬೇಕು ಅಲ್ಲಿಗೆ ಸುರಿಸ್ತಾ ಇದ್ದಾರೆ. ಆಗ ಏನಾಗಿದ್ದಾರೆ, ದೇವರು ಇಡೀ ಭೂಲೋಕ ಎಷ್ಟು ಇದೆಯೋ, ಅಗಲ ಇದೆಯೋ ಅಷ್ಟು ವ್ಯಾಪಿಸಿದ್ದಾರೆ. ಪಾತಾಳದಿಂದ ಪರಲೋಕದ ಕಡೆ ಕೂಡ ಇದ್ದಾರೆ. ಹಾಗಿರುವಾಗ ನಾವು ಎಲ್ಲಿದ್ದರೂ ಕೂಡ ದೇವರು ಮಾಡಿದ ಉಪಕಾರಗಳಿಗಾಗಿ ನಾವು ಕೃತಜ್ಞತೆಯನ್ನು, ನಮಸ್ಕಾರಗಳನ್ನು ಮಾಡ್ತಾ ಇರಬೇಕು, ಸ್ತೋತ್ರವನ್ನು ಸಲ್ಲಿಸ್ತಾ ಇರಬೇಕು. ದೇವಾಲಯಕ್ಕೆ ಹೋದಾಗ, ಮನೆಯಲ್ಲಿದ್ದಾಗ, ಆಗ ಮಾತ್ರ ನಾವು ಬಾಯಿ ತೆರೆದು ಜೋರಾಗಿ ಪ್ರಾರ್ಥಿಸುವಂಥದ್ದು. ಕುಟುಂಬ ಸಮೇತವಾದರೂ, ಒಬ್ಬರಾದರೂ ಕೂಡ. ಈ ಉದಾಹರಣೆಗೆ ಪ್ರಯಾಣದಲ್ಲಿ ಇರುವಾಗಲಿಗೆ ಟ್ರೈನ್ ಇರ್ಬೋದು, ಬಸ್ ಇರ್ಬೋದು, ಫ್ಲೈಟ್ ಇರ್ಬೋದು, ಅಲ್ಲಿ ಬಾಯಿ ಬಿಡೋಕ್ಕಾಗೋದಿಲ್ಲ, ಮೊಣಕಾಲು ಹಾಕೋಕ್ಕಾಗೋದಿಲ್ಲ, ಕೈ ಎತ್ತಕ್ಕಾಗೋದಿಲ್ಲ. ಯಾತ್ರೆ ಯಾರೋ ಏನೇನೋ ಅಂದುಕೊಳ್ಬೋದು. ಅದಕ್ಕೆ ತಲೆ ತಗ್ಗಿಸಿ ಮೌನವಾಗಿ ಅಲ್ಲಿ ಆದಷ್ಟು ಸಮಯದಲ್ಲಿ ಪ್ರಾರ್ಥಿಸಬೇಕು. 1 ನಿಮಿಷ ಆದರೂ, 2 ನಿಮಿಷ ಆದರೂ, 5 ನಿಮಿಷ ಆದರೂ, ಪ್ರಯಾಣದಲ್ಲಿರುವಾಗ 10 ನಿಮಿಷ ಆದರೂ ಅಲ್ಲಿ ನಾವು ದೇವರನ್ನು ಪ್ರಾರ್ಥಿಸಬೇಕು. ಭೂಲೋಕದ ಕಟ್ಟ ಕಡೆಯಿದ್ದರೂ ದೇವರು ಖಂಡಿತವಾಗಿ ಮೊರೆಯನ್ನು ಲಾಲಿಸುತ್ತಾರೆ. ನಾನು ಹತ್ತಲಾರದ ಆಶಯಗಿರಿಯ ಮೇಲೆ ನನ್ನನ್ನು ಹತ್ತಿಸುವ. ಹತ್ತಲಾರದ ಆಶಯಗಿರಿ ಯಾವುದಂದರೆ ಪರಲೋಕಕ್ಕೆ ನಾವು ಹೋಗ್ಲಿಕ್ಕೆ ಆಗ್ತದ? ದೇವರೇ ನಮ್ಮನ್ನು ಕರ್ಕೊಂಡು ಹೋಗ್ಬೇಕಷ್ಟೇ ಹೊರತು ನಮ್ಮಿಂದ ಹತ್ತಕ್ಕಾಗೋದಿಲ್ಲ. ಇವತ್ತು ಹತ್ತಲಾರದ ಆಶಯಗಿರಿ ಅಂದರೆ ಫ್ಲೈಟಲ್ಲಿ ಬಹಳ ಎತ್ತರಕ್ಕೆ ಹೋಗ್ಬೋದು, ಆದರೆ ಸೂರ್ಯನ ಹತ್ತಿರ ಹೋಗ್ಲಿಕ್ಕೆ ಆಗ್ತದ? ಒಂದು ವೇಳೆ ಈಗ ಸೂರ್ಯನ ಕೆಳಗೆ ಮಂಗಳ ಗ್ರಹಕ್ಕೆ ಅಲ್ಲೆಲ್ಲ ಇದ್ದಾರೆ ಅಂತ, ಅಥವಾ ಉಪಗ್ರಹಗಳನ್ನು ಹಾರಿಸಿದ್ದಾರೆ ಅಂತ ನಾವು ಹೇಳಬಹುದು. ಆದರೆ ಸೂರ್ಯನ ಹತ್ರ ಹೋಗಲಿಕ್ಕೆ ಇವತ್ತುವರೆಗೂ ಒಬ್ಬರಿಗೂ ಆಗಲಿಲ್ಲ. ಇನ್ನೊಂದು 2ನೇ ವಿಷಯ ಏನಪ್ಪ ಅಂದರೆ, ಇವತ್ತು ಬಹಳ ದೊಡ್ಡ ಮರ ಹತ್ತವರು ಕೂಡ ಇರ್ಬೋದು. ಹಾಗೆ ಅದಕ್ಕಿಂತಲೂ ಮೇಲೆ ಬಹಳ ಪಕ್ಷಿಗಳು ಹಾರಾಡ್ತವೆ, ಅದಕ್ಕಿಂತ ಮೇಲೆ ಫ್ಲೈಟ್ಗಳು ಹಾರಾಡ್ತವೆ. ಇದೆಲ್ಲ ಹಾಗೆ ಹತ್ತಲಾರದ ಗಿರಿ ಅಂದರೆ ಯಾವುದಂದರೆ ಪರಲೋಕ. ಆಕಾಶದ ಮಂಡಲದ ಎಷ್ಟೋ ಮಿಲಿಯ ಕಿಲೋಮೀಟರ್ ಕೆಳಗೆ ಮಾತ್ರ ಹೋಗ್ಬೋದು ವಿನಃ ಅದರ ಹತ್ತಿರ ಹೋಗ್ಲಿಕ್ಕೆ ಒಬ್ಬರಿಗೂ ಆಗಲಿಲ್ಲ, ಇನ್ನು ಮುಂದೆ ಆಗುವುದೂ ಇಲ್ಲ. ಕಾರಣ ಯಾಕೆಂದರೆ ಎಷ್ಟೋ ಮಿಲಿಯ ಕಿಲೋಮೀಟರ್ ದೂರ ಇರುವಂಥ ಸೂರ್ಯನ ಬೆಳಕೆ ನಮಗೆ ಭೂಲೋಕದಲ್ಲಿ ಬೇಸಿಗೆಗಾಲದಲ್ಲಿ ತಡ್ಕೊಳ್ಳೋಕ್ಕಾಗೋದಿಲ್ಲ. ಈ ವರ್ಷ ಅಂತೂ ಆಗಲೇ ಇಲ್ಲ. ಅದರಿಂದಾಗಿಯೂ ಬಹಳ ಜನ ಮೃತಪಟ್ಟಿದ್ದಾರೆ. ಹಾಗಿರುವಾಗ ಸೂರ್ಯನ ಹತ್ತಿರ ಹೋಗ್ಲಿಕ್ಕೆ ಆಗ್ತದ? ಎಷ್ಟೋ ಕಿಲೋಮೀಟರ್ ದೂರದಲ್ಲಿರೋ ಭೂಮಿಯ ಅದರ ಶಾಖ ತಡ್ಕೊಳ್ಳೋಕ್ಕಾಗೋದಿಲ್ಲ. ಇನ್ನು ಆ ಸೂರ್ಯನ ಹತ್ತಿರ ಹೋದರೆ ಯಾವುದಾದ್ರೂ ಯಾವ ವಸ್ತಾದರೂ, ಯಾವ ಮನುಷ್ಯನಾದರೂ ಉಳಿಯುವುದುಂಟೋ?
ಇಲ್ಲ. ಆಗ ಸೂರ್ಯ ಅಂದರೆ ಆಕಾಶದ ಕೆಳಗೆ ಇರುವಂಥದ್ದು, ಅದರ ಮೇಲೆ ಆಕಾಶ ಇರುವಂಥದ್ದು, ಆಕಾಶದ ಮೇಲೆ ಜಲರಾಶಿ. ಅದಾಗಿದೆ ಹತ್ತಲಾರದ ಗಿರಿ ಪರಲೋಕ, ಕೈಲಾಸ, ವೈಕುಂಠ ಅಂತ ಹೇಳುವಂಥದ್ದು. ಆಶೆ ಗಿರಿಯ ಮೇಲೆ ನನ್ನನ್ನು ಹತ್ತಿಸು. ಆಗ ಅಲ್ಲಿಗೆ ಯಾರು ಕರ್ಕೊಂಡು ಹೋಗ್ಬೇಕು? ದೇವರೇ ಕರ್ಕೊಂಡು ಹೋಗ್ಬೇಕು. ಅದಕ್ಕೆ ಒಂದು ಮಾತನ್ನು ಹೇಳಿದರೆ, ನಾನು ಬರುತ್ತೇನೆ, ನನ್ನ ತಂದೆಯ ಮನೆಯಲ್ಲಿ ಬೇಕಾದಷ್ಟು ಗುಡಾರಗಳಿಗೆ ಬಂದು ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ ಅಂತ. ಆ ಕರ್ಕೊಂಡು ಹೋಗಬೇಕಾದ್ರೆ ದೇವರು ನಮಗೆ ದರ್ಶನ ಕೊಟ್ಟ ಮೇಲೆ ನಾವು ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಪರಿಶುದ್ಧರಾಗಿ ಭೂಲೋಕದ ಜೀವನವನ್ನು ಅಂತ್ಯಗೊಳಿಸಿದರೆ ಮಾತ್ರ ದೇವರು ನಮ್ಮನ್ನು ಕರ್ಕೊಂಡು ಹೋಗ್ಬೋದು. ಅದು ದೇವರ ಪ್ರೀತಿ ಇಲ್ಲದೆ, ದೇವರಿಗೆ ಪರಿಶುದ್ಧಗೊಳಿಸದೆ ಎಷ್ಟೇ ಮಾಡಿದರೂ ಏನೇ ಮಾಡಿದರೂ ಮನುಷ್ಯರನ್ನೇ ಶುದ್ಧಗೊಳಿಸಿಕೊಳ್ಳಲು ಸಾಧ್ಯವಿಲ್ಲ. ಈಗ ಅಂದ್ಕೊಳ್ತೇವೆ ಅನೇಕ ದೇವಮಾನವರು, ದೇವರ ಸೇವಕರುಗಳು ಅಂತ ಹೇಳಿಕೊಳ್ಳೋರು, ಅಷ್ಟು ದೊಡ್ಡ ಪೂಜಾರಿ, ಇಷ್ಟು ದೊಡ್ಡ ಪೂಜಾರಿ ಅಂಥವ್ರು ಇಂಥವ್ರು ಅಂತ ಹೇಳ್ತಾರೆ. ಆದರೆ ಅವರು ಮಾಡ್ತಾ ಇರುವಂಥ ಅಕ್ರಮಗಳು ಒಂದೆರಡು ಈ ಭೂಲೋಕದಲ್ಲಿ. ಇದು ಯಾರಿಗೂ ಹೇಳಬೇಕಂತ ಅವಶ್ಯಕತೆ ಇಲ್ಲ. ಹಿಂದೆ ಕೂಡ ನಾವು ಹಲವಾರು ಸಲ ತಿಳಿದುಕೊಂಡಿದ್ದೇವೆ. ಆಗ ಮನುಷ್ಯರನ್ನು ಪರಿಶುದ್ಧಗೊಳಿಸಿ ಪರಲೋಕಕ್ಕೆ ಹೋಗ್ಲಿಕ್ಕೆ ಆಗ್ತದ? ಕೈಲಾಸ ವೈಕುಂಠಕ್ಕೆ ಹೋಗ್ಲಿಕ್ಕೆ ಆಗ್ತದ? ಆಗೋದಿಲ್ಲ. ದೇವರಿಂದಲೇ ಪರಿಶುದ್ಧ, ದೇವರೇ ಅಂತವನ್ನು ಪರಿಶುದ್ಧಗೊಳಿಸಬೇಕು. ಅದುವೇ ದಾವೀದರಸರು ಹೇಳಿದ್ದು, ನಾನು ಹತ್ತಲಾರದ ಆಶೆಗಿರಿಯ ಮೇಲೆ ನನ್ನನ್ನು ನೀನು ಏನು ಮಾಡು, ಹತ್ತಿಸು. ದೇವರ ಆಶೀರ್ವಾದ ಇಲ್ಲದೆ ಯಾರು ಪರಲೋಕಕ್ಕೆ ಹೋಗಲು ಸಾಧ್ಯವೇ ಇಲ್ಲ. ಅದಕ್ಕಾಗಿ ನಾವು ಪ್ರಾರ್ಥಿಸಬೇಕು, ದೇವರೇ ನೀನು ಪರಲೋಕ ನ್ಯಾಯ ತೀರ್ಪಿಗಾಗಿ ಬರುವಾಗ ನಾನು ನಿನ್ನ ಬಲಗಡೆಯಲ್ಲಿ ಕುರಿಯಾಗಿ ನಿಂತು ನಿನ್ನೊಂದಿಗೆ ಪರಲೋಕಕ್ಕೆ ಬರಬೇಕಾದ ಪರಿಶುದ್ಧತೆ ಮಾರ್ಗದಲ್ಲಿ ದಾರಿಯಲ್ಲಿ ನಡೆಸಪ್ಪ. ನಿನ್ನ ಪ್ರೀತಿ ಇಲ್ಲದೆ ಯಾರು ಪರಿಶುದ್ಧರಾಗಲು ಸಾಧ್ಯವಿಲ್ಲ ಸ್ವಾಮಿ. ಪರಿಶುದ್ಧರಾಗಿ ಭೂಲೋಕದ ಜೀವನವನ್ನು ಅಂತ್ಯಗೊಳಿಸುವಂತೆ ನೀನೇ ಆಶೀರ್ವಾದ ಮಾಡಪ್ಪ, ನಿನ್ನ ಪವಿತ್ರ ಆತ್ಮನ ಮೂಲಕ ನಡೆಸಪ್ಪ ಅಂತೇಳಿ ನಾವು ದೇವರಲ್ಲಿ ಪ್ರಾರ್ಥಿಸಬೇಕು. ಪರಲೋಕಕ್ಕೆ ನೀನೇ ಮಾರ್ಗ. ಅದಕ್ಕೆ ಸ್ವಾಮಿ ಕೂಡ ಇನ್ನೊಂದು ಮಾತು ಹೇಳಿದೆ, ನಾನೇ ಮಾರ್ಗವು, ಸತ್ಯವು, ಜೀವವು, ಪ್ರಾರಂಭವು, ಸಮಾಪ್ತಿಯು ನಾನೇ. ಅಂದರೆ ನಾನೇ ಪರಮಾತ್ಮನು, ನಾನೇ ಭಗವಂತನು. ಇದನ್ನು ಕೂಡ ಎಲ್ಲ ಗ್ರಂಥಗಳಲ್ಲಿ ಎಲ್ಲ ಹೆಸರುಗಳನ್ನು ನಾವು ಹಿಂದೆ ಕೂಡ ನಾವು ತಿಳಿದುಕೊಂಡಿದ್ದೇವೆ. ಬೈಬಲಲ್ಲಿ ಯಾವ ಹೆಸರುಗಳಿವೆ, ವೇದಗಳಲ್ಲಿ ಯಾವ ಹೆಸರುಗಳಿವೆ, ಮಹಾಭಾರತದ ಯಾವ ಹೆಸರುಗಳು ಎಲ್ಲ, ಅದು ಪುರಾಣದಲ್ಲಿ ಯಾವ ಹೆಸರುಗಳಿವೆ. ಇದು ಆಯಾಯ ಜನಾಂಗಗಳಿಗೆ ಎಲ್ಲವೂ ಸಾಧಾರಣ ಗೊತ್ತಿರ್ತದೆ. ಆದರೆ ಹೆಚ್ಚು ಆಯಾಯ ಜನಗಳಿಗೆ ಆಯಾಯ ಗ್ರಂಥಗಳ ಮೂಲಕ ತಿಳಿದುಕೊಳ್ಳುವಂಥದ್ದು. ದೇವರು ಒಬ್ಬನೇ ನಾಮ, ಹಲವು ಸತ್ಯವಾದ ನಾಮ. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ಅನೇಕರಿಗೆ ಇವತ್ತು ಯೇಸು ಒಂದು ನಾಮ ಬಿಟ್ಟರೆ ಬೇರೆ ಇವತ್ತು ವೇದಗಳು, ಮಹಾಭಾರತ, ಭಗವದ್ಗೀತೆ ಈ ವೇದಗಳಲ್ಲಿ ಇರುವಂಥ ಹೆಸರುಗಳನ್ನು ಹೇಳಿದರೆ ಅವರಿಗೆ ಅಲರ್ಜಿ. ಇಲ್ಲ, ನಮ್ಮ ನಾಮ ಯೇಸು ಒಂದೇ ನಾಮ ಅಂತೇಳಿ. ಆಯಿತು, ಸಂತೋಷ. ಆದರೆ ಬೇರೆ ನಾಮವನ್ನು ದೂಷಣೆ ಮಾಡಬೇಡಿ. ಇಲ್ಲ, ಸರಿಯಾಗಿ ತಿಳ್ಕೊಳ್ಳಿ. ಇಲ್ಲ, ಯೇಸು ಎಂಬ ಒಂದೇ ನಾಮನ, ಅದೇ ಸಾಕು. ಯೆಹೋವ ಒಂದೇ ನಾಮನ ಸಾಕು. ಹಾಗೆ ಇವತ್ತು ಪುರಾಣದಲ್ಲಿ ಅಲ್ಲ ಅಲ್ಲದೆ ಬೇರೆ ದೇವರೇ ಇಲ್ಲ ಅಂತ ಹೇಳ್ತಾರೆ. ಅದು ಕೂಡ ಸುಳ್ಳು. ಅಲ್ಲ ಕೂಡ ಅದೊಂದು ಹೆಸರು ಮಾತ್ರ, ದೇವರು ಒಬ್ಬನೇ. ಆದ್ದರಿಂದ ದಯವಿಟ್ಟು ಗೊತ್ತಿಲ್ಲದ ದೂಷಣೆ ಮಾಡೋಕ್ಕೆ ಹೋಗಬೇಡಿ. ಸರ್ವ ಸೃಷ್ಟಿಕರ್ತನಿಗೆ ಕುರಾನಲ್ಲಿ ನಾನಾ ಥರದ ಹೆಸರುಗಳಿವೆ, ಬೈಬಲಲ್ಲಿ ನಾನಾ ಥರದ ಹೆಸರುಗಳಿವೆ, ವೇದಗಳಲ್ಲಿ ನಾನಾ ಥರದ ಹೆಸರುಗಳಿವೆ. ಎಲ್ಲವೂ ಒಂದೇ ಒಂದು ಮಾರ್ಗಕ್ಕೆ ಹೋಗುವಂಥದ್ದು, ಸರ್ವ ಸೃಷ್ಟಿಕರ್ತನ ಕಡೆಗೆ. ಗೊತ್ತಿಲ್ಲದೆ ಹೋದರೆ ದೂಷಣೆ ಮಾಡಬೇಡಿ, ಅಲರ್ಜಿ ಮಾಡಬೇಡಿ. ಕೆಲವರು ಹಣ ಸಂಪಾದನೆಗೋಸ್ಕರ ಏನು ಮಾಡ್ತಾರೆ, ಅದದು ಜನಾಂಗಗಳಿಗೆ ಅದದು ನಾಮ ಮಾತ್ರ ಹೇಳಿ ಮೋಸ ದಗ ಮಾಡಿ ಹಣ ಸಂಪಾದನೆ ಮಾಡಿ ಅಂಧಕಾರ ಐಶ್ವರ್ಯ ಜೀವನವನ್ನು ಇತರರನ್ನು ಸೋಲಿಸಿ ಮಾಡ್ತಾ ಇದ್ದಾರೆ. ಅವರಿಗೂ ತಕ್ಕಾದ ಪ್ರತಿಫಲವನ್ನು ದೇವರೇ ಕೊಡುವವರಾಗಿದ್ದಾರೆ. ಅದಕ್ಕೆ ಸುಳ್ಳು ಸಾಕ್ಷಿ ಹೇಳಬೇಡ ಅಂತ ಒಂದೇ ಒಂದು ಮಾತನ್ನು ಹೇಳಿದ್ದಾರೆ. ದೇವನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ನಾನು ಹತ್ತಲಾರದ ಆಶಯಗಿರಿಯ ಮೇಲೆ ನನ್ನನ್ನು ಹತ್ತಿಸುವಂತ ಈಗಾಗಲೇ ನಾವು ತಿಳ್ಕೊಂಡ ಹಾಗೆ ಪರಲೋಕಕ್ಕೆ ಪ್ರವೇಶಕ್ಕಾಗಿ ನಾವು ದೇವರಲ್ಲಿ ಬೇಡಬೇಕು, ಪ್ರಾರ್ಥಿಸಬೇಕು. ದೇವನಾಮಕ್ಕೆ ಸ್ತೋತ್ರ. ಈಗ ಕೀರ್ತನೆಗಳು 61:3. ನೀನು ನನಗೆ ಶರಣನು, ಶತ್ರುಗಳಿಂದ ತಪ್ಪಿಸುವ ಭದ್ರವಾದ ಬುರುಜು ಆಗಿದ್ದಿ. ನಿಜವಾದ ಶರಣು ಅಂದರೆ ದೇವರ ವಿಷಯವನ್ನು ಸರಿಯಾಗಿ ತಿಳಿಸಿದವರು ಯಾರಾಗಿದ್ದಾರೆ? ಪರಲೋಕದಿಂದ ಬಂದಂಥ ದೇವರ ಮಾತು. ಇವತ್ತು ಆಗಲೇ ಇದನ್ನು ನಾವು ತಿಳ್ಕೊಂಡ ಹಾಗೆ ವೇದಗಳು, ಆಮೇಲೆ ಮಹಾಭಾರತಗಳು, ಭಗವದ್ಗೀತೆಗಳು, ಬೈಬಲು, ಕುರಾನ್, ಇದರಲ್ಲಿ ಇರುವಂಥದ್ದು ಎಲ್ಲವೂ ಸತ್ಯ ವಿಷಯಗಳೇ. ಸರ್ವ ಸೃಷ್ಟಿಕರ್ತನಾದ ದೇವರು. ಆಗ ನಿಜವಾದ ಶರಣ ನಮಗೆ ಯಾರೋ ದೇವರೇ ಆಗಿದ್ದಾರೆ. ಇವತ್ತು ಮನುಷ್ಯರು ಎಷ್ಟೇ ಭಾಷೆ ಮಾತಾಡ್ಬೋದು, ಎಂತೆಂಥ ಬಟ್ಟೆಗಳು ಹಾಕ್ಬೋದು, ಎಂತೆಂಥ ನಾಮಗಳು ಹಾಕ್ಬೋದು, ಎಂತೆಂಥ ಮಾಲೆಗಳನ್ನು ಹಾಕ್ಕೊಳ್ಬೋದು, ಅಥವಾ ದೇವಮಾನವರು ಅಂತ ಹೇಳ್ಬೋದು. ಇವತ್ತು ನಾನಾ ರೀತಿಯಲ್ಲಿ. ಖಂಡಿತವಾಗಿಯೂ ನಿಜವಾದ ಶರಣನು ಒಬ್ಬನು ಇಲ್ಲ ಭೂಮಿಯ ಮೇಲೆ. ಒಂದು ವೇಳೆ ನಿಜವಾದ ಶರಣನ ಆದರೆ ಅವರನ್ನು ಕಂಡುಹಿಡಿಬೇಕು. ಅದು ಹಿಂದೆ ಕೂಡ ನಾವು
ತಿಳ್ಕೊಂಡಿದ್ದೇವೆ. ಯಾವುದೇ ವಿಷಯಕ್ಕೂ ಆಸೆ ಪಡುವುದಿಲ್ಲ. ದೇವರ ವಿಷಯವನ್ನು ಇದ್ದಿದ್ದನ್ನು ಇದ್ದಾಗೆ ಸಾರಿಕೊಂಡು ಖಂಡಿಸುತ್ತಾ, ಗದರಿಸುತ್ತಾ, ಎಚ್ಚರಿಸುತ್ತಾ ಮುಂದೆ ಸಾಗುತ್ತಾನೆ. ಲೋಕದ ವಿಷಯದಲ್ಲಿ ಇರುವುದೇ ಇಲ್ಲ. ಆದರೂ ತಪ್ಪಿ ಹೋಗ್ತಾರೆ. ಒಂದೊಂದ್ಸಲ ನಡೆ, ನುಡಿ, ಕ್ರಿಯೆ, ಮನಸ್ಸಿನಲ್ಲಿ ಅದಕ್ಕೂ ಪಶ್ಚಾತ್ತಾಪ ಪಡಲೇಬೇಕಾಗಿದೆ. ಆಗ ನಿಜವಾದ ಪರಿಶುದ್ಧನಾದ ಶರಣ ಯಾರಪ್ಪ ಅಂದರೆ ಸರ್ವ ಸೃಷ್ಟಿಕರ್ತನಾದ ದೇವರು. ಅದಕ್ಕೆ ದಾವೀದರಸರು ಹೇಳಿದ್ದು, ನಿಜ ನನಗೆ ನೀನೇ ಶರಣ ಅಂತ. ಹಾಗೆ ನಾವು ದೇವರಿಗೆ ಹೇಳಬೇಕು, ನನಗೆ ನೀನೇ ಉಪದೇಶ ಮಾಡಪ್ಪ ಅಂತ ಹೇಳುವಂಥದ್ದು. ದೇವರ ನಾಮಕ್ಕೆ ಸ್ತೋತ್ರ. ಶರಣನು ಶತ್ರುಗಳಿಂದ ತಪ್ಪಿಸುವ ಭದ್ರವಾದ ಕೋಟೆಯೂ ಆಗಿದ್ದಿ. ನೋಡಿ, ನಮ್ಮನ್ನು ಅವ್ರು ರಕ್ಷಿಸ್ತಾನೆ, ಇವ್ರು ರಕ್ಷಿಸ್ತಾನೆ, ಅವರು ಬರ್ತಾರೆ, ಇವರು ಬರ್ತಾರೆ ಅಂತ ಖಂಡಿತವಾಗಿ ಆಗುವುದಿಲ್ಲ. ಶತ್ರುಗಳಿಂದಲೂ ಕೂಡ ಬಿಡುಗಡೆ ಕೊಡಿ. ನಾವು ರಕ್ಷಣೆ ಹೊಂದಬೇಕಾದ್ರೆ ದೇವರ ಸಹಾಯ ಪ್ರೀತಿ ಇಲ್ಲದೆ ಶತ್ರುಗಳಿಂದಲೂ ಕೂಡ ಯಾರೂ ರಕ್ಷಿಸಿಕೊಳ್ಳಲು ಸಾಧ್ಯವಿಲ್ಲ. ಇದನ್ನು ಹಿಂದೆ ನಾನು ಕೂಡ ಹೇಳಿದ್ದೇನೆ ನನ್ನ ಸಾಕ್ಷಿಯಲ್ಲಿ. ನಾನು ಏನೇನೇ ಮಾಡಬೇಕು ಅಂತೇಳಿ ಯೋಚನೆ ಮಾಡಿ ಸ್ವಂತ ಮಗನೇ ಪ್ರಾರ್ಥನೆಗೆ ಕೂತಾಗ ದೇವರನ್ನು ಅರಿತವನೇ, ಆದರೆ ಅವನಿಗೆ ಆಗ ಸಣ್ಣ ಪ್ರಾಯ ಆದರೂ ಇತರರ ಮಾತನ್ನು ಕೇಳಿಕೊಂಡು ಕಡಿಯಲು ಕತ್ತಿ ತೆಗೆದುಕೊಂಡು ಬಂದ. ನನ್ನ ದೊಡ್ಡ ಮಗಳು ಕತ್ತಿಯನ್ನು ಹಿಡಿದುಕೊಳ್ಳದಿದ್ದರೆ ಖಂಡಿತವಾಗಿ ಆ 2 ಸಹೋದರರಿಗೂ ಅಥವಾ ನನಗೂ ತಲೆಗೆ ಕಡಿದು ಬಿಡ್ತಿದ್ದ ನಮ್ಮ ಹುಡುಗ. ಇವತ್ತು ನಿಜವಾದ ನಾನು ಒಂದು ದೇವರ ಸಾಕ್ಷಿ ಉಪದೇಶಕನಾಗಿರಲು ಸಾಧ್ಯವಿಲ್ಲ. ಇವತ್ತು ಯೂಟ್ಯೂಬ್ ಸಂದೇಶವನ್ನು ಕೊಡಲು ಕೂಡ ನಾನೊಂದು ಯೋಗ್ಯನಲ್ಲದಾಗಿ ಆಗ್ತಿದ್ದೆ. ಆದರೆ ದೇವರು 72ನೇ ವರ್ಷದಲ್ಲಿ ಕೂಡ ಈ ಕೆಲಸವನ್ನು ನನ್ನ ಕೈಯಲ್ಲಿ ಮಾಡಿಸ್ತಾ ಇದ್ದಾರೆ. ನೋಡಿ, ಆಗ ನನ್ನ ಮಗನ ಕೈಯಿಂದಲೂ ಇತರರ ಕೈಯಿಂದಲೂ ಎಲ್ಲರಿಂದಲೂ ವಿರೋಧ ಬಂದಾಗ ನಮಗೆ ರಕ್ಷಿಸಿದ್ದು ಯಾರಾಗಿದ್ದಾರೆ? ದೇವರಾಗಿದ್ದಾರೆ. ವಾಹನ ಅಪಘಾತಗಳಿಂದಲೂ, ಇದನ್ನು ಬಹಳ ಸಲ ನಿಮಗೆ ಕೂಡ ನಾನು ಹೇಳಿದ್ದೇನೆ, ವಾಹನ ಅಪಘಾತಗಳಿಂದಲೂ, ಹಾವಿನಿಂದಲೂ, ನೀರಿನಿಂದಲೂ, ನಾನಾ ರೀತಿಯಲ್ಲಿ ಇವತ್ತು ನನ್ನ ಭೂಮಿ ಮೇಲೆ ಇಲ್ಲದೆ ಹೋಗಬೇಕಿತ್ತು. ಆದರೆ ಇವತ್ತು ಸಾಕ್ಷಿಯನ್ನಾಗಿ ಬೋಧಕರನ್ನಾಗಿ ಮಾರ್ಪಡಿಸಿದ್ದಾರೆ. ಅನೇಕರು ಭರವಸೆ ಕೊಟ್ಟು ಕಡೆಗೆ ಸೋಲಿಸುವರು. ಅದಕ್ಕೆ ನಿಜವಾಗಿ ನಾವು ಯಾರು ನಮ್ಮ ರಕ್ಷಕನು ದೇವರಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದನ್ನೇ ದಾವೀದರಸರು ಹೇಳಿದ್ದು, ನೀನು ನನಗೆ ಶರಣನು, ಶತ್ರುಗಳಿಂದ ತಪ್ಪಿಸುವ ಭದ್ರವಾದ ಬುರುಜು ಆಗಿದ್ದೆ. ಈಗ ಒಬ್ಬರ ಮೂಲಕ ನಮಗೆ ಸಹಾಯ ಬಂದರೂ ಕೂಡ ಅಯ್ಯೋ ಅವನು ನನ್ನ ರಕ್ಷಿಸಿದ, ಅವನು ನನ್ನ ಜೀವ ಉಳಿಸಿದ ಅಲ್ಲ, ಅವರ ಮೂಲಕ ದೇವರು ಮಾಡುವಂಥ ಕಾರ್ಯ. ಆಗ ನಾವು ಏನು ಮಾಡಬೇಕು? ಮೊದಲು ನಮ್ಮ ರಕ್ಷಣೆಗಾಗಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಬೇಕು. ಒಂದು ಕೃತಜ್ಞತೆ, ಧನ್ಯವಾದ, ನಮಸ್ಕಾರಗಳನ್ನು ದೇವರಿಗೆ ಶರಣಾಗಬೇಕು. ಎರಡನೇ, ದೇವರು ಯಾರ ಕೈಯಲ್ಲಿ ನಮಗೆ ಉಪಕಾರ ಮಾಡಿಸಿದರೋ ಅವರಿಗೆ ಒಂದು ಧನ್ಯವಾದ ಸಲ್ಲಿಸಬೇಕು. ದೇವರು ನಿಮ್ಮ ಕೈಯಲ್ಲಿ ಅಥವಾ ನಿನ್ನ ಕೈಯಲ್ಲಿ ನಮಗೆ ಸಹಾಯ ಮಾಡಿಸಿದ್ರಪ್ಪ, ದೇವರಿಗೆ ಸ್ತೋತ್ರ. ದೇವರು ನಿನ್ನನ್ನು, ನಿನ್ನ ಮಕ್ಕಳನ್ನು, ಎಲ್ಲರನ್ನು ಒಳ್ಳೆ ರೀತಿಯಲ್ಲಿ ಆಶೀರ್ವಾದ ಮಾಡಲಿಯಪ್ಪ. ನಿಮಗೆ ನಮಸ್ಕಾರ, ಧನ್ಯವಾದ, ಕೃತಜ್ಞತೆ ಅಂತಲೇ ಒಂದು ಊಟ ಇರ್ಬೋದು, ಬಟ್ಟೆ ಇರ್ಬೋದು, ಇದು ಶರೀರಕ್ಕೆ ಆರೋಗ್ಯ ಕಡಿಮೆ ಇದ್ದ ಸಮಯದಲ್ಲಿ ಆಸ್ಪತ್ರೆ ಸಹಾಯ, ಯಾವುದೋ ಒಂದು ಸಹಾಯ ದೇವರು ಮಾಡಿಸಿದಾಗ ದೇವರಿಗೆ ಸ್ತೋತ್ರ, ಇವರಿಗೊಂದು ಧನ್ಯವಾದಗಳನ್ನು ಹೇಳಬೇಕು. ಹಾಗೆ ದೇವರ ಒಂದು ಪ್ರೀತಿ ಇಲ್ಲದೆ ಯಾರು ಯಾರಿದ ಕೈಯಿಂದಲೂ ರಕ್ಷಿಸಲು ಸಾಧ್ಯವಿಲ್ಲ, ಸಹಾಯ ಮಾಡಲು ಸಾಧ್ಯವಿಲ್ಲ. 4ನೇ ವಚನ, ನಿನಗೆ ನಿರಂತರವೂ ನಿನ್ನ ಗುಡಾರದಲ್ಲಿ ಬಿಡಾರವಾಗಲಿ, ನನಗೆ ನಿರಂತರವೂ ನಿನ್ನ ಗುಡಾರದಲ್ಲಿ ಬಿಡಾರವಾಗಲಿ. ದೇವನಕ್ಕೆ ಸ್ತೋತ್ರ. ನಾನು ನಿನ್ನೊಂದಿಗೆ ಪರಲೋಕಕ್ಕೆ ಬರಬೇಕಪ್ಪ, ಆದಿಯೂ ಅಂತ್ಯವೂ ಇಲ್ಲದ ಹಾಗೆ ನಿನ್ನೊಂದಿಗೆ ಯಾವಾಗಲೂ ನಿನ್ನ ಸ್ತುತಿಸಿ ಕೊಂಡಾಡುತ್ತಾ ನಿನ್ನ ಪಾದ ಸನ್ನಿಧಿಯಲ್ಲಿ ಕೂತುಕೊಳ್ಳುವಂಥ ಒಂದು ಭಾಗ್ಯವನ್ನು ನನಗೆ ಅನುಗ್ರಹಿಸಪ್ಪ ಅಂತ ನಾವು ದೇವರಲ್ಲಿ ಬೇಡಬೇಕು. ಬೇಡೋದು ಮಾತ್ರವಲ್ಲ, ಪ್ರತಿ ದಿವಸ ದೇವರ ವಾಕ್ಯಗಳನ್ನು ತಿಳಿದುಕೊಂಡ ಹಾಗೆ ನಮ್ಮಲ್ಲಿ ಪಾಪಗಳು ಬರದ ಹಾಗೆ ನಾವು ಜೀವಿಸ್ತಾ ಇರಬೇಕು. ಒಂದು ವೇಳೆ ಬಂದು ಹೋದರೂ ಪಶ್ಚಾತ್ತಾಪ ಪಟ್ಟು ಮತ್ತೆ ಮುಂದೆ ಆ ಪಾಪವನ್ನು ಮಾಡದೆ ಬಿಡಬೇಕು. ಹಾಗೆ ಒಂದು ಸಣ್ಣ ಪಾಪ ಬಂದರೂ ಜೀವಿತ ಕಾಲವೆಲ್ಲ ನಾವು ಅದಕ್ಕಾಗಿ ಪಶ್ಚಾತ್ತಾಪ ಪಡಲೇಬೇಕು. ಪಶ್ಚಾತ್ತಾಪ ಪಡುವುದು ಪುನಃ ಪಾಪ ಮಾಡೋದು, ಪಶ್ಚಾತ್ತಾಪ ಪಡುವುದು ಪುನಃ ಪಾಪ ಮಾಡುವುದು, ಖಂಡಿತವಾಗಿ ದೇವರಿಂದ ಆಶೀರ್ವಾದ ಸಿಕ್ಕುವುದಿಲ್ಲ. ಅದು ಒಂದಲ್ಲ ಒಂದು ದಿವಸ ಅಧೋಗತಿಗಿಳಿಸ್ತದೆ. ದೇವರ ದರ್ಶನ ಕೊಡೋಕ್ಕೆ ಮೊದಲು, ದೇವರು ನಮ್ಮನ್ನು ಪಾಪದಿಂದ ಬಿಡುಗಡೆ ಮಾಡೋದಕ್ಕಿಂತ ಮೊದಲು ಯಾವ ರೀತಿ ಕಷ್ಟ, ಸಂಕಟ, ದುಃಖ ಇತ್ತೋ ಅದರ 2ರಷ್ಟು ಮತ್ತೆ ಅನುಭವಿಸಲೇಬೇಕು. ಇದು ಒಂದೊಂದು ದೇವಮಾನವರ ವಿಷಯಗಳು ನಾವು ಕಾಣ್ತಾ ಇದ್ದೇವೆ. ಪಾಸ್ಟರ್ಗಳು, ಫಾದರ್ಗಳು, ಗುರುಜಿಗಳು, ರೆವರೆಂಡ್ಗಳು, ವಿಶ್ವಾಸಿಗಳೇ ಆಗಲಿ, ಯಾರೇ ಆಗಲಿ, ಇವತ್ತು ನಾವು ಬಿಷಪ್ಗಳೇ ಆಗಲಿ, ಯಾರೇ ಇರಲಿ, ದೇವಮಾನವರಿರಲಿ, ಯಾವ ಗುರೂಜಿಗಳಿರಲಿ, ಯಾವ ಸ್ವಾಮೀಜಿಗಳಿರಲಿ, ಏನೇ ಇರಲಿ, ಬರುವಂಥ ಕಷ್ಟ, ಸಂಕಟ, ದುಃಖಗಳನ್ನು ನಾವು ನೋಡ್ತಲೇ ಇರ್ತೇವೆ. ದೇವರ ಹೆಸರು ಹೇಳ್ಕೊಂಡು ನಾನಾ ರೀತಿ ಮಾಡಿ ದೇಶವನ್ನು ಬಿಟ್ಟು ಬೇರೆ ಕಡೆ ಓಡುವವರಾಗಿದ್ದಾರೆ, ಜೈಲಿಗೆ ಹೋಗಿ ಜಾಮೀನು ತಗೊಂಡು ಬಂದವರು ಆಗಿದ್ದಾರೆ. ಇದು ಎಲ್ಲ ಏನಾಗಿದೆ? ದೇವರು ಕೊಡುವ ಶಿಕ್ಷೆ. ದೇವ್ರ ನಮಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ನಾವು ಏನು ಮಾಡಬೇಕು? ಅದಕ್ಕಾಗಿ ನಾವು ದೇವರಲ್ಲಿ
ಪ್ರಾರ್ಥಿಸಬೇಕು. ನನಗೆ ನಿರಂತರವು ನಿನ್ನ ಗುಡಾರದಲ್ಲಿ ಬಿಡಾರವಾಗಲಿ. ಪಶ್ಚಾತ್ತಾಪ ಪಟ್ಟು ಸರಿಯಾಗಿ ಹೋಗ್ತಾ ಇರಬೇಕು. ಮತ್ತೆ ಪದೇ ಪದೇ ಪಾಪ ಮಾಡಿದರೆ ಖಂಡಿತವಾಗಿ ನಮಗೆ ಆಶೀರ್ವಾದ ಸಿಕ್ಕುವುದಿಲ್ಲ. ಇದಕ್ಕೆ ದೇವರನ್ನು ದೂಷಣೆ ಮಾಡುವುದು ಸುಮ್ಮನೆ. ದೇವರು ಕಾರಣರಲ್ಲ. ದೇವರು ನಮ್ಮ ಮೇಲೆ ಪ್ರೀತಿ ಇಟ್ಟು ತಿಳಿಸುವರ ಮೂಲಕ ಖಂಡಿತವಾಗಿ ತಿಳಿಸ್ತಾರೆ. ಎಚ್ಚರಗೊಳ್ಳಬೇಕು. ಸುಳ್ಳು ಬೋಧಕರುಗಳು ಆಗಲಿ, ಯಾವನೇ ಸುಳ್ಳು ಬೋಧಕನಾಗಲಿ ಖಂಡಿತವಾಗಿ ಅಂಥವ್ರನ್ನ ಹಿಂಬಾಲಿಸಬಾರದು. ಎಷ್ಟೇ ಭಾಷೆ ಮಾಡಲಿ, ಮಾತಾಡಲಿ, ಏನೇ ಮಾಡಲಿ, ಎಲ್ಲಿಗೆ ಹೋಗಲಿ, ಎಲ್ಲಿಗೆ ಬರಲಿ, ಏನೇ ಇರಲಿ, ಖಂಡಿತವಾಗಿಯೂ ಸುಳ್ಳುಗಾರರನ್ನು ಕಂಡು ಹಿಡಿದು ಅವರನ್ನು ಹಿಂಬಾಲಿಸಬಾರದು. ಯಾವ ಧರ್ಮದಲ್ಲೇ ಆಗಲಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ. ಇವತ್ತಿನ ಈ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಸಲು ಆಶೀರ್ವಾದ ಮಾಡಿದ್ದಕ್ಕಾಗಿ ಸ್ತೋತ್ರ. ಅವರು ನಿಮ್ಮ ವಾಕ್ಯಕ್ಕೆ ಚೆನ್ನಾಗಿ ವಿಧೇಯರಾಗಿ ಜೀವಿಸಿ ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿ ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ಅವರೆಲ್ಲರೂ ನಿಮ್ಮ ಚಿತ್ತಾನುಸಾರ ಇತರರಿಗೆ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ನಿಮ್ಮ ಪ್ರೀತಿ ಸಹ ಇಲ್ಲದೆ ಯಾರೂ ಆಶೀರ್ವಾದ ಹೊಂದಲು ಸಾಧ್ಯವಿಲ್ಲ, ಸಾಕ್ಷಿಗಳಾಗಲು ಸಾಧ್ಯವಿಲ್ಲ. ನಿಮ್ಮೆಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು ಮತ್ತು ಧನ್ಯವಾದಗಳು. ದೇವರು ಈ ದಿವಸವೂ ಕೂಡ ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಎಲ್ಲ ರೀತಿಯಲ್ಲಿ ಹೇರಳವಾಗಿ